ಪ್ರವಚನ ಮುಗಿದ ಮೇಲೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸರ್ವೋತ್ತಮನಾದ ಯಾವ ಭಗವಂತನ ಪ್ರೀತಿಗಾಗಿ ನಮ್ಮೆಲ್ಲರ ಜೀವನ, ನಮ್ಮೆಲ್ಲರ ಸಾಧನೆ, ಯಾವ ಭಗವಂತನ ಅನುಗ್ರಹದಿಂದಲೇ ನಮ್ಮ ಬದುಕು ಸಾರ್ಥಕ, ನಮ್ಮ ಜೀವಸ್ವರೂಪ ಸಾರ್ಥಕ, ಮಾಡಿದ ಎಲ್ಲ ಸಾಧನೆಗಳು ಸಾರ್ಥಕವಾಗತ್ತೆ. ಅಂತಹ ಭಗವಂತನ ಮಹಿಮೆಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾದದ್ದು. ಚಾತುರ್ಮಾಸ್ಯದ ಈ ದೊಡ್ಡ ಕಾರ್ಯಕ್ರಮದ ಉತ್ಸವದ ಉದ್ದೇಶವಾಗಿರಬಹುದು, ಇಡೀ ಜೀವನದ ಉದ್ದೇಶವಾಗಿರಬಹುದು, ಅದು ಒಂದೇ, ಭಗವಂತನ ಪ್ರೀತಿ. ಜಗತ್ತಿನಲ್ಲಿ ಭಗವಂತನನ್ನು ಬಿಟ್ಟರೆ ಇನ್ನುಳಿದದ್ದೆಲ್ಲವೂ ಭಗವಂತನ ಅಧೀನ ಅನ್ನುವ ಅರ್ಥದಲ್ಲಿ ಪರಮಾತ್ಮನನ್ನು ಬಿಟ್ಟರೆ ಇನ್ನೊಂದು ವಸ್ತುವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಶಾಸ್ತ್ರ ಹೇಳುತ್ತದೆ. ಎಲ್ಲವೂ ಇದೆ, ಎಲ್ಲವೂ ಪರಮಸತ್ಯ, ಆದರೆ ಪರಮಾತ್ಮನ ಅಧೀನವಾಗಿದೆ. ಸರ್ವಂ ಖಲ್ವಿದಂ ಬ್ರಹ್ಮ, ಪ್ರಪಂಚದೊಳಗಿನ ಪ್ರತಿಯೊಂದು ವಸ್ತುವೂ ಪರಮಾತ್ಮನ ಅಧೀನವಾದದ್ದು. ಅಂತಹ ಏಕಮೇವ ಅದ್ವಿತೀಯ ಬ್ರಹ್ಮನಾದ ಸರ್ವೋತ್ತಮನಾದ ಸ್ವಾಮಿ ಪರಮಾತ್ಮ
ಆ ತತ್ವ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಇನ್ನುಳಿದದ್ದೆಲ್ಲ ಅದಕ್ಕೆ ಪರಿಕರ. ಪುರಾಣಗಳಿವೆ, ಇತಿಹಾಸಗಳಿವೆ, ಕಥೆಗಳಿವೆ, ಚರಿತ್ರೆಗಳಿವೆ, ಬೇಕಾದಷ್ಟು ದೊಡ್ಡದಾದ ಸಾಹಿತ್ಯ ಇದೆ. ಆಧ್ಯಾತ್ಮಿಕ ಸಾಹಿತ್ಯ, ವೇದಗಳು, ಮಹಾಭಾರತ, ಭಾಗವತಾದಿಗಳು, ಸರ್ವಮೂಲ ಗ್ರಂಥಗಳು, ಟೀಕಾ ಟಿಪ್ಪಣಿಗಳು. ಆದರೆ ಪ್ರಧಾನವಾದ ತತ್ವ ಪ್ರಮೇಯ ಒಂದೇ. ಅದನ್ನು ತಿಳಿಸುವುದಕ್ಕೆ, ಅದರ ಸಮರ್ಥನೆಗೆ ಇನ್ನುಳಿದ ಎಲ್ಲ ಶಾಸ್ತ್ರಗಳು ಹೊರಟದ್ದು. ಅದು ನಮ್ಮ ಎಲ್ಲರ ಮನಸ್ಸಿನಲ್ಲಿ ದೃಢವಾಗಿ ಉಳಿದರೆ ನಾವಿದ್ದದ್ದು ಸಾರ್ಥಕ, ನಮ್ಮ ಬದುಕು ಸಾರ್ಥಕ, ಈ ಕಾರ್ಯಕ್ರಮವೂ ಸಾರ್ಥಕ, ಎಲ್ಲರೂ ಪಟ್ಟ ಶ್ರಮವೂ ಸಾರ್ಥಕ. ಅನಂತ ಚತುರ್ದಶಿ ಇವತ್ತು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅನಂತ ಗುಣಪರಿಪೂರ್ಣನಾದವನು ಭಗವಂತ. ಪ್ರತಿದಿನದಲ್ಲಿ ಒಂದು ಬಾರಿಯಾದರೂ ಈ ತತ್ವದ ಚಿಂತನ ನಮ್ಮ ಮನಸ್ಸಿಗೆ ಬರಬೇಕು. ಯಾವಾಗಲೂ ಬರೋದು ಬಹಳ ದೊಡ್ಡದು, ದೇವರ ಅನುಗ್ರಹದಿಂದ ಬರಬೇಕು. ಕೊನೆ ಪಕ್ಷ ದಿನಕ್ಕೊಂದು ಬಾರಿಯಾದರೂ ಭಕ್ತಿಯಿಂದ ಭಗವಂತನನ್ನು ಮಾತ್ರ, ಲೌಕಿಕ ವಿಷಯಗಳನ್ನು ಪೂರ್ಣ ದೂರ ಇಟ್ಟು ತದಲಂಬಹು ಲೋಕ ವಿಚಿಂತನಯ, ಆ ಭಗವಂತನ ಗುಣಪೂರ್ಣತ್ವವನ್ನು ಚಿಂತನೆ ಮಾಡುವಂತಹ ಪ್ರವೃತ್ತಿ ನಮ್ಮಲ್ಲಿ ಬರಬೇಕು. ಪ್ರವಚನಗಳಲ್ಲೆಲ್ಲ ಕೇಳಿದ್ದೀರಿ, ಅನೇಕ ವಿದ್ವಾಂಸರ ಪ್ರವಚನಗಳಲ್ಲಿಯೂ ಕೇಳಿದ್ದೀರಿ, ನಮ್ಮ ಪ್ರವಚನಗಳಲ್ಲಿಯೂ ಕೇಳಿದ್ದೀರಿ, ಇನ್ನು ಅನೇಕ ಪ್ರವಚನಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿಯೂ ಕೇಳಿರ್ತೀರಿ, ಪಾಠ ಕೇಳಿದ್ದೀರಿ, ಅಧ್ಯಯನ ಮಾಡಿದ್ದೀರಿ. ದಾಸರ ಪದಗಳನ್ನು ಓದುವಾಗ, ಹೇಳುವಾಗ, ಭಜನೆ ಮಾಡುವಾಗ ಆ ಎಲ್ಲ ವಿಷಯಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಂಡಿರ್ತೀರಿ. ಅದನ್ನು ಮೆಲುಕು ಹಾಕಬೇಕು. ಕಣ್ಣು ಮುಚ್ಚಿ ಇಡೀ ವಿಶ್ವದ ನಿರ್ಮಾಣವನ್ನು ಮಾಡಿದ ಭಗವಂತನ ಜ್ಞಾನ ಎಷ್ಟು ಅನಂತವಾದ ಜ್ಞಾನ ಇರಬಹುದು. ಒಂದು ಸಣ್ಣ ಕಾರ್ಯವನ್ನು ಮಾಡುವುದಕ್ಕೆ ನನಗೆ ತಿಳುವಳಿಕೆ ಇದೆ ಅಂದರೆ ನನ್ನ ಬಗ್ಗೆನೇ ನನಗೆಷ್ಟು ಅಭಿಮಾನ ಇರ್ತದೆ. ಬೇರೆಯವರಿಗೆ ಇರುತ್ತೋ ಬಿಡುತ್ತೋ, ಈ ಕೆಲಸವನ್ನು ನಾನು ಚೆನ್ನಾಗಿ ಮಾಡಿದೆ, ಬಹಳಷ್ಟು ಜನರಿಗೆ ಇದನ್ನು ಮಾಡೋದು ಸಾಧ್ಯ ಇರಲಿಲ್ಲ, ನಮ್ಮಿಂದ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು, ಹಾಗಾದರೆ ನಮಗೆ ಇದರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದೆ ಅಂತ ಕೆಲವರಿಗೆ ಅಹಂಕಾರ ಇರಬಹುದು, ಕೆಲವರಿಗೆ ಒಂದರ್ಥದ ಅಭಿಮಾನ ಇರಬಹುದು. ಕೆಟ್ಟ ಅರ್ಥದಲ್ಲಿ ಅಹಂಕಾರ ಅಂತಿಲ್ಲದಿದ್ದರೂ ಅಂತೂ ನನಗಿದರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದೆ, ಒಳ್ಳೆಯ ಕೆಲಸ ನನ್ನಿಂದ ಆಯಿತು ಅನ್ನುವ ಅಭಿಮಾನ. ನಾವು ಮಾಡಿರೋ ಕೆಲಸ ಎಷ್ಟು, ನಮಗಿರೋ ತಿಳುವಳಿಕೆ ಎಷ್ಟು, ನಾವೇ ತೂಗಿ ನೋಡಿಕೊಳ್ಳೋಣ. ಸಮಗ್ರವಾದ ವಿಶ್ವದೊಳಗಿನ ಅನಂತ ಜೀವರಾಶಿಗಳು, ಒಬ್ಬೊಬ್ಬ ಜೀವರು ಮಾಡುವ ಅನಂತ ಕರ್ಮಗಳು, ಇವುಗಳೆಲ್ಲವನ್ನೂ ತಿಳಿದುಕೊಂಡು ಪರಮಾತ್ಮ ಅದಕ್ಕೆ ತಕ್ಕ ಫಲವನ್ನು ತಾನು ಸ್ವತಃ ಪ್ರೇರಣೆ ಮಾಡಿ ವಾಯುದೇವರ ದ್ವಾರ ಕೊಡಿಸ್ತಾನೆ ಅಂದರೆ ಆ ಭಗವಂತನ ಜ್ಞಾನ ಎಂಥದ್ದು. ಭಕ್ತಿಯಿಂದ ದೇವರ ಎದುರಿನಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುವುದು, ಸೇವೆಯನ್ನು ಮಾಡುವುದು, ಪ್ರದಕ್ಷಿಣೆ, ಪೂಜೆ, ಅಭಿಷೇಕ, ಇವುಗಳೆಲ್ಲ ಒಂದು ತರಹದ ಸೇವೆಗಳು. ಯಾವುದೂ ವ್ಯರ್ಥ ಅಲ್ಲ, ಮಾಡಲೇಬೇಕು. ಆದರೆ ಅಷ್ಟಕ್ಕೆ ಸೀಮಿತ ಆಗಬಾರದು. ನಾನು ದೇವರ ಭಕ್ತ, ಸಾಷ್ಟಾಂಗ ಪ್ರಣಾಮ ಮಾಡಿದ್ದೇನಲ್ಲ, ನಾನೇನು ನಾಸ್ತಿಕ ಅಲ್ಲ ಅಂತ ನಾಸ್ತಿಕರಾದವರನ್ನು ನಿಂದೆ ಮಾಡಿ ನಾನು ಆಸ್ತಿಕ ಅಂತನ್ನುವುದಕ್ಕೋಸ್ಕರ ತನ್ನನ್ನು ತಾನೇ ಬೆನ್ನು ಚಪ್ಪರಿಸಿಕೊಂಡು ಕೃತಾರ್ಥ ಅಂತ ಭಾವಿಸಬಾರದು. ಸಾಲದು ಅಷ್ಟು ಆಸ್ತಿಕತೆ. ಆ ಭಗವಂತನ ಒಂದೊಂದು ಗುಣಗಳ ಬಗ್ಗೆ ಆ ನಂಬಿಕೆ ಬರಬೇಕು. ನಿನ್ನ ಸುಗುಣಗಳ ನಂಬುಗೆ ನನಗಿಲ್ಲ. ಆ ಒಂದೊಂದು ಗುಣಗಳ ಬಗ್ಗೆ ನಂಬಿಕೆ ಬರಬೇಕು, ಒಂದೊಂದು ಗುಣಗಳ ಬಗ್ಗೆ ಪ್ರೀತಿ ಬರಬೇಕು. ತದ್ಗುಣರಾಗಿ ಯೈರಿಹ, ಶ್ರೀಮದ್ಭಾಗವತದ ಅದ್ಭುತವಾದ ಮಾತು. ಸಕೃನ್ ಮನಃ ಕೃಷ್ಣ ಪದಾರವಿಂದಯೋರ್ನಿವೇಶಿತಂ
ತದ್ಗುಣರಾಗಿಯೈರಿಹ. ಆ ಪರಮಾತ್ಮನ ಗುಣಗಳಲ್ಲಿ ರಾಗ ಬೇಕಂತೆ, ಪ್ರೀತಿ ಬೇಕಂತೆ. ಅದನ್ನು ಪಡೆದುಕೊಳ್ಳುವುದಕ್ಕೆ ನಿಮ್ಮೆಲ್ಲರ ಪ್ರಯತ್ನ ಇದ್ದರೆ ನಮ್ಮೆಲ್ಲರ ಬದುಕು, ನಮ್ಮೆಲ್ಲರ ಸಾಧನೆ ಇದು ಸಾರ್ಥಕವಾಗತ್ತೆ. ಎಂತಹ ಅದ್ಭುತವಾದ ಜ್ಞಾನ! ನಿಮಗೆಲ್ಲ ಗೊತ್ತಿದ್ದಂತೆ ಒಂದೊಂದು ವಸ್ತುವಿನಲ್ಲಿ ಎಷ್ಟು ಪರಮಾಣುಗಳಿವೆ. ಅನಂತ ಅನಂತ ಪರಮಾಣುಗಳು. ಅನಂತ ಬಿಟ್ಟರೆ ಇನ್ಯಾವ ಶಬ್ದಗಳೂ ಇಲ್ಲಿ ಬಳಕೆಯಾಗುವುದಕ್ಕೆ ಸಾಧ್ಯ ಇಲ್ಲ, ಲೆಕ್ಕ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಪೃಥ್ವಿಯ ಕಣಗಳು, ಪರಮಾಣುಗಳು ಅನಂತ. ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಇಲ್ಲಿಗೆ ಮುಗಿಯುವುದಿಲ್ಲ. ಒಂದೊಂದು ಪರಮಾಣುವಿನಲ್ಲಿಯೂ ಅನಂತ ಭಾಗಗಳಿವೆ ಅಂತ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಅಲ್ಲಿಗೆ ಮುಗಿದು ಹೋಯ್ತು. ಇಡೀ ವಿಶ್ವ ಅಲ್ಲ, ಒಂದು ಪರಮಾಣುವು ಅನಂತ. ಒಂದೊಂದು ಪರಮಾಣು ಆಟಮ್ ತೆಗೆದುಕೊಂಡ್ರೆ ಆ ಪರಮಾಣುವಿನೊಳಗೂ ಅನಂತ ಭಾಗಗಳಿವೆ. ಅವೆಲ್ಲದರೊಳಗೂ ಪರಮಾತ್ಮ ಇದ್ದಾನೆ. ಅವುಗಳೆಲ್ಲವನ್ನೂ ನಿಯಂತ್ರಣ ಮಾಡುತ್ತಾನೆ. ಅವುಗಳಲ್ಲಿ ಆಗಬೇಕಾದ ವಿವಿಧ ವಿಚಿತ್ರ ಕಾರ್ಯಗಳನ್ನು ಮಾಡಿಸ್ತಾನೆ ಪರಮಾತ್ಮ. ಇದೇ ರೀತಿ ನೀರಿನಲ್ಲಿದೆ, ತೇಜಸ್ಸಿನಲ್ಲಿದೆ, ವಾಯುವಿನಲ್ಲಿದೆ, ಭೂತಾಕಾಶದಲ್ಲಿದೆ. ಆ ಎಲ್ಲ ತರಹದ ವಸ್ತುಗಳಲ್ಲಿರುವ ಅತಿ ಸೂಕ್ಷ್ಮವಾದ ಅನಂತ ಅನಂತ ಅಂಶಗಳನ್ನು ನಿಯಮನ ಮಾಡುವ ಜ್ಞಾನ ಪರಮಾತ್ಮನಿಗಿದೆ. ಆ ಶಕ್ತಿ ಪರಮಾತ್ಮನಿಗಿದೆ. ಆ ತಾಳ್ಮೆ ಪರಮಾತ್ಮನಿಗಿದೆ. ಆ ಕಾರುಣ್ಯ ಪರಮಾತ್ಮನಿಗಿದೆ. ಯಾಕೆ ಮಾಡಬೇಕು? ಏನು ಲಾಭ ದೇವರಿಗಿದರಿಂದ? ತನಗೇನೂ ಲಾಭ ಇಲ್ಲದೇ ಇದ್ದರೂ ಅನಂತ ವಸ್ತುಗಳ ನಿಯಮನವನ್ನು ನಿರಂತರವಾಗಿ ಮಾಡ್ತಾನೆ. ಇದಲ್ಲದೆ ಅವ್ಯಾಕೃತವಾದ ಆಕಾಶ, ಇನ್ಫಿನಿಟ್ ಆದ ಸ್ಪೇಸ್, ಅದರ ಅನಂತ ಸೂಕ್ಷ್ಮವಾದಂತಹ ಅಂಶಗಳನ್ನೂ ಪರಮಾತ್ಮ ನಿಯಮನ ಮಾಡುತ್ತಾನೆ. ಅಲ್ಲೆಲ್ಲ ಕಡೆಗೆ ತಾನಿದ್ದಾನೆ, ಅದು ಭಗವಂತನ ಮಹಿಮೆ. ಅದೆಲ್ಲವನ್ನು ತಿಳಿದಿದ್ದಾನೆ, ಅದು ದೇವರ ಮಹಿಮೆ. ಅದೆಲ್ಲದರಲ್ಲಿ ನಡೆಯಬೇಕಾದ ಕಾರ್ಯಗಳನ್ನು ಮಾಡಿಸ್ತಾನೆ, ಅದು ದೇವರ ಮಹಿಮೆ. ಆ ಒಂದೊಂದು ಸಣ್ಣ ಪರಮಾಣು ಇರುವಷ್ಟು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿದ್ದಾರೆ ಅಂತಾರೆ ಶ್ರೀಮದಾಚಾರ್ಯರು. ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ. ಕೇಳ್ತಾ ಹೋಗಿ. ಆಮೇಲೆ ಒಂದೊಂದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡುವುದಕ್ಕೆ ರೂಢಿಸಿಕೊಳ್ತಾ ಹೋಗಿ. ಒಂದು ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳು, ಅಂತಹ ಪರಮಾಣುಗಳು ಅನಂತ, ಪರಮಾಣು ಪ್ರದೇಶಗಳು ಅನಂತ. ಒಬ್ಬೊಬ್ಬ ಜೀವರಾಶಿ ಅನಂತ ಕರ್ಮಗಳನ್ನು ಮಾಡುತ್ತಾನೆ. ಆ ಅನಂತ ಕರ್ಮಗಳಿಗೆ ತಕ್ಕ ಫಲವನ್ನು ಅವರಿಗೆ ಕೊಡಬೇಕು, ಕೊಡುವ ತನಕ ಕೊಡಬೇಕು. ಒಮ್ಮೆ ಮೋಕ್ಷ ಆದರೆ ಮುಂದೆ ಅವರಿಗೆ ಅವರ ಪುಣ್ಯ ಪಾಪಗಳ ಫಲ ಯಾವುದೂ ಕೊಡೋ ಹಾಗಿಲ್ಲ. ಸಕಾಮ ಕರ್ಮಗಳಿಂದ ಬಂದ ಪುಣ್ಯ ಪಾಪಗಳ ಎಲ್ಲವನ್ನೂ ದೂರ ಸರಿಸಿ ಕೇವಲ ನಿಷ್ಕಾಮ ಕರ್ಮದ ಪುಣ್ಯದ ಫಲವಾಗಿ ಅನಂತ ಕಾಲದವರೆಗೆ ಅವನಿಗೆ ಆನಂದವನ್ನು ಕೊಡಬೇಕು. ಇವರು ಒಂದು ದಿವಸ ಮಾಡಿದ್ದಲ್ಲ ನಮಗೆ ಉಪಕಾರ, ಒಂದು ತಿಂಗಳು ಉಪಕಾರ ಮಾಡಿದ್ದಾರೆ, 2 ತಿಂಗಳು, 1 ವರ್ಷ, 2 ವರ್ಷ ಅಂತ ನಾವು ಲೆಕ್ಕ ಹಾಕ್ತೇವೆ. 10 ವರ್ಷ ನಮಗೆ ಸಹಾಯ ಮಾಡಿದವರನ್ನು ಬಹಳ ಆತ್ಮೀಯರು ಅಂತ ತಿಳ್ಕೋತೇವೆ. ಇಲ್ಲಿ ಏನು ಲೆಕ್ಕ ಕೊಡ್ತೀರಿ? ಏನು ಲೆಕ್ಕ ತೆಗೆದುಕೊಳ್ತೀರಿ? ಇಲ್ಲಿ ಇರೋದೇ ಒಂದು ಶಬ್ದ ಅನಂತ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಜೀವಸ್ವರೂಪವನ್ನು ನಿಯಮನ ಮಾಡುತ್ತಾನೆ ಪರಮಾತ್ಮ. ಏನವನಿಗೆ ನಾವು ಕೃತಜ್ಞತೆ ಹೇಳೋದು? ಅನಂತ ಕಾಲದವರೆಗೆ ಕೇವಲ ಸುಖವನ್ನೇ ಕೊಡ್ತಾನೆ ಮೋಕ್ಷದಲ್ಲಿ. ಒಂದೇ ಒಂದು ದುಃಖದ ಸಂಪರ್ಕ ಇಲ್ಲದ ಕೇವಲ ಸುಖವನ್ನು ಮೋಕ್ಷದಲ್ಲಿ ಕೊಡುವುದಕ್ಕೆ ಪರಮಾತ್ಮ ಸಿದ್ಧನಾಗಿದ್ದಾನೆ, ಕೊಟ್ಟೇ ಕೊಡ್ತಾನೆ. ನೀವು ಭಕ್ತಿಯಿಂದ ದೇವರ ಪಾದವನ್ನು ಹಿಡಿದಿದ್ದೀರಿ, ವಾಯುದೇವರ ಶ್ರೀಮದ್ ಆಚಾರ್ಯರ ಪಾದವನ್ನು ಹಿಡಿದಿದ್ದೀರಿ ಅಂದರೆ ನಾವು ಮೋಕ್ಷಕ್ಕೆ ಹೋಗ್ತೇವೋ ಇಲ್ಲವೋ ಅನ್ನೋ ಸಂಶಯದಲ್ಲಿ ಕೂಡಬೇಡಿ. ಅದು ಒಂದು ದೊಡ್ಡ ಅಪರಾಧ ಆದೀತು. ಮೋಕ್ಷ ಆಗೋದು ನಿಶ್ಚಿತ. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯಾ ನರಾಂತಾ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ನಾರಾಯಣ ಪಂಡಿತಾಚಾರ್ಯರು ಮೋಕ್ಷದ ವರ್ಣನೆಯನ್ನು ಮಾಡಿ ಹೇಳ್ತಾರೆ. ಇಂತಹ ಪರಮಾನಂದ ಭರಿತವಾದ ಮೋಕ್ಷ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಓದಿದವರಿಗೆ
ಕೊಟ್ಟೇ ಕೊಡ್ತಾನೆ ಪರಮಾತ್ಮ, ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ. ಆ ಮೋಕ್ಷ ಅಂದರೆ ಏನದು? ಅದೊಂದು ಊರ, ಏನೋ ಒಂದು ಅಡ್ರೆಸ್ ಕೊಟ್ಟು ಇಂಥಲ್ಲಿ ಹೋಗಿ ನೀನು ಇದ್ಬಿಡು ಅಂತ ಹೇಳಿ ಕಳಿಸೋದ? ಅದು ತಾನು ಸ್ವತಃ ಪರಮಾತ್ಮ ನಮಗೆ ಆನಂದವನ್ನು ಕೊಡಬೇಕು. ಆನಂದದಶ್ಚ ಮುಕ್ತಾನಾಂ, ಅನಂತ ಕಾಲದವರೆಗೆ, ಅದಕ್ಕೆ ಕೊನೆ ಇಲ್ಲ. ನಿರಂತರವಾದ ಆನಂದಾನುಭವವನ್ನು ಪರಮಾತ್ಮ ಕೊಡ್ತಾನೆ. ಇದಕ್ಕಿಂತ ದೊಡ್ಡ ಅನುಗ್ರಹ ಉಪಕಾರ ಇನ್ನೇನು ಬೇಕು? ಅಂತಹ ಭಗವಂತನ ಪರಮೋಪಕಾರವನ್ನು ನಾವು ಸ್ಮರಿಸಬೇಕು, ನಿತ್ಯವೂ ಸ್ಮರಿಸಬೇಕು. ಇದೊಂದು ಉತ್ಸವದ ಸಮಾರೋಪದ ಸಮಾರಂಭ ಅನ್ನುವುದಕ್ಕೆ ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಅಂತಲ್ಲ, ನಿತ್ಯವೂ ಸ್ಮರಿಸಬೇಕು, ನಿತ್ಯವೂ ಸ್ಮರಿಸಬೇಕು. ಒಬ್ಬ ವ್ಯಕ್ತಿಯ ಜೀವನ ಮಧ್ಯದಲ್ಲಿ ಒಂದೇ ಒಂದು ಕ್ಷಣ ಸ್ಟಾಪ್ ಆದರೆ ಮತ್ತೆ ಶುರುವಾಗತ್ತಾ? ಅವನಿಲ್ಲ ವ್ಯಕ್ತಿ, ಅವನ ಎಲ್ಲ ಆರ್ಗನ್ಸು ನಿಂತೋಯ್ತು. ಒಂದು ಕ್ಷಣ, ಬಹಳ ಹೊತ್ತಲ್ಲ, ಒಂದು ಕ್ಷಣ ಎಲ್ಲ ಕೊಲ್ಯಾಪ್ಸ್ ಆಯಿತು. ಏನಾಯಿತು? ಮುಂದೆ ಮುಗದೇ ಹೋಯ್ತು ಅಷ್ಟೇ ಅಲ್ಲ. ಒಂದು ಕ್ಷಣ ಆಯಿತು, ಮತ್ತೆ ಮುಂದೆ ಶುರುವಾಗೋದಿಲ್ಲ ಅದು. ಅಂದರೆ ಅರ್ಥ ಮಾಡಿಕೊಳ್ಳಿ, ದೇವರ ಉಪಕಾರ ಎಷ್ಟು ಅಂದರೆ, ದೇವರು ಒಟ್ಟಾರೆ ನಮಗೆಲ್ಲ ಕೊಟ್ಟಿದ್ದಾನೆ, ಮನೆ ಅನುಕೂಲ ಎಲ್ಲ, ಹಣ ಕಾಸು ದುಡ್ಡು ಬಂಧು. ಒಂದೊಂದು ಕ್ಷಣದ ನಮ್ಮ ಅಸ್ತಿತ್ವ ಇದೆಯಲ್ಲ, ಎಕ್ಸಿಸ್ಟೆನ್ಸು, ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ, ಒಬ್ಬ ಜೀವ ಒಂದು ಕ್ಷಣ ಕೊಲ್ಯಾಪ್ಸ್ ಆಗದೇ ಇದ್ದಾನೆ ಅಂತಂದರೆ ಅದು ದೇವರು ಮಾಡಿದ ಎಷ್ಟು ದೊಡ್ಡ ಅನುಗ್ರಹ. ಅಂದರೆ ನಾವೆಲ್ಲ ಇಡೀ ಜೀವನದಲ್ಲಿ ದೇವರು ಮಾಡಿದ ಅನುಗ್ರಹ ಒಂದೇನೋ ಬಹಳ ದೊಡ್ಡದು ಅಂತ ಅಲ್ಲ, ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ಕ್ಷಣದ ಅಸ್ತಿತ್ವವೂ ಕೂಡ ಬಹಳ ದೊಡ್ಡದು. ಅದಿದ್ರೇನೆ ಅವನ ಇಡೀ ಜೀವನ. ಒಂದು ಕ್ಷಣ ತೆಗೆದರೂ ಅವನಿಲ್ಲ. ಹಾಗಾದರೆ ಒಂದೊಂದು ಕ್ಷಣದ ಒಬ್ಬೊಬ್ಬ ಮನುಷ್ಯನ ಅಸ್ತಿತ್ವವೂ ಕೂಡ ದೇವರು ಕೊಟ್ಟ ದೊಡ್ಡ ವರ, ಅದು ದೊಡ್ಡ ಬ್ರಿಡ್ಜು. ಅದೊಂದೊಂದಕ್ಕೆ ನೀವು ಒಂದೊಂದು ಉತ್ಸವವನ್ನು ಮಾಡಬೇಕು. ಈ ಒಂದು ಕ್ಷಣ ಅಂತೂ ನಾನು ಬದುಕಿದೆ. ಯಾವಾಗ ಉತ್ಸವ ಮಾಡೋರು? ಒಂದೇ ಕ್ಷಣ ಅದು. ಆ ಕ್ಷಣದ ನನ್ನ ಬದುಕಿಗೆ ದೇವರು ಮಾಡಿದ ಅನುಗ್ರಹ ಅಪಾರ. ಆ ಉತ್ಸವದ ಪ್ರಾರಂಭ ಯಾವಾಗ? ಅದರ ಸಮಾರೋಪ ಯಾವಾಗ? ಅನಾದಿ ಅನಂತ ಕಾಲದವರೆಗೆ ಈ ತರಹದ ಅನುಗ್ರಹವನ್ನು ನಮ್ಮ ಅಸ್ತಿತ್ವಕ್ಕಾಗಿ ದೇವರು ಮಾಡ್ತಾನೆ ಇರ್ತಾನೆ. ಬರೀ ಅಸ್ತಿತ್ವ ಅಲ್ಲ, ನಮ್ಮ ತಿಳುವಳಿಕೆ. ನಾವೆಲ್ಲ ಚೇತನರು, ನಮಗೆ ಅಸ್ತಿತ್ವ ಮಾತ್ರ ಕೊಟ್ಟಿಲ್ಲ ದೇವರು, ನಾಲೆಜ್ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಜಡ ಅಲ್ಲ. ಆ ಜ್ಞಾನವನ್ನು ಹಾಗೇ ಮೇಂಟೈನ್ ಮಾಡ್ತಾನೆ ಅನಂತ ಕಾಲದವರೆಗೆ, ಆನಂದವನ್ನು ಹಾಗೇ ಮೇಂಟೈನ್ ಮಾಡ್ತಾನೆ ಅನಂತ ಕಾಲದವರೆಗೆ. ಬಲಮಾನಂದ ಓಜಶ್ಚ ಸಹೋಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋ. ಇದನ್ನು ಎಷ್ಟು ಅಂತ ನಾವು ಸ್ಮರಿಸಬಹುದು? ನಮ್ಮ ಒಬ್ಬೊಬ್ಬರ ರಕ್ಷಣೆಗಾಗಿ ದೇವರು 10, 20, 30 ಜನ ನಮಗೆ ಯಾರಾದರೂ ಸಹಾಯ ಮಾಡಿದರೆ ಬಹಳ ಸಹಾಯ ಮಾಡಿದರು ಅಂತ ಅಂದ್ಕೊಳ್ತೇವೆ. ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿದವರನ್ನು ಅವರು ತಾವು ಮಾಡೋದಲ್ಲದೆ 10 ಜನರನ್ನು ಕರೆದುಕೊಂಡು ಬಂದು ಸಹಾಯ ಮಾಡಿದರೆ ಇನ್ನೂ ವಿಶೇಷವಾಗಿ ಅವರಿಗೆ ನಾವು ಕೃತಜ್ಞರಾಗಿರ್ತೇವೆ. ದೇವರು ಸ್ವತಂತ್ರ ಸಮರ್ಥ, ಆದರೂ ತನ್ನ ಸಂಕಲ್ಪದಂತೆ ಎಷ್ಟು ಜನರನ್ನು ನಮಗಾಗಿ ಕೊಟ್ಟಿದ್ದಾನೆ, ಎಂಥವರನ್ನು ಕೊಟ್ಟಿದ್ದಾನೆ. ಯಾರೋ ಬಹಳ ದೊಡ್ಡ ವ್ಯಕ್ತಿಗಳು ಬಂದರು, ದೊಡ್ಡ ಅಧಿಕಾರಿಗಳು, ಮಂತ್ರಿಗಳು, ಬಹಳ ಉನ್ನತ ಸ್ಥಾನದಲ್ಲಿದ್ದ ಒಬ್ಬ ವ್ಯಕ್ತಿಗಳು ಬಂದಾಗ ಅತೀ ಸಾಮಾನ್ಯ ವ್ಯಕ್ತಿ, ಏನು ಗೊತ್ತಿಲ್ಲ ಅವನಿಗೆ, ಮಾತಾಡಲಿಕ್ಕೂ ಬರೋದಿಲ್ಲ, ಏನೂ ತಿಳುವಳಿಕೆ ಇಲ್ಲ, ಹರಕ ಬಟ್ಟೆ ಉಟ್ಕೊಂಡಂತಹ ಒಬ್ಬ ಸಾಮಾನ್ಯ ದೊಡ್ಡ ವ್ಯಕ್ತಿ. ವೇಷವೂ ಸರಿ ಇಲ್ಲ, ತಿಳುವಳಿಕೆಯೂ ಸರಿ ಇಲ್ಲ, ಸ್ಥಾನವೂ ಇಲ್ಲ. ಅವನನ್ನು ಹೋಗಿ ಸ್ವಾಗತಕ್ಕೆ ಕಳಿಸಿದರೆ ಅಂತೂ ಯಾರೋ ಬಂದ್ರಪ್ಪ ಕರ್ಕೊಂಡು ಹೋದ್ರು ಅಂತ ಸಂತೋಷ ಪಡ್ತಾರ ಅಧಿಕಾರಿಗಳು? ತನಗೆ ಮಾಡಿದ ಅವಮಾನ ಅಂತ ತಿಳ್ಕೊತಾರೆ. ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕಳಿಸಿದರು ಅಂತ. ಭಾಳ ದೊಡ್ಡ ವ್ಯಕ್ತಿಗಳನ್ನು ಕಳಿಸಿದ್ರೆ ಆ ಸ್ಟೇಟಸ್ಸಿಗೆ ಅನುಕೂಲ ಅಂತ. ಇದನ್ನು ವಿಪರೀತವಾಗಿ ನೋಡಿ, ಬರೋ ವ್ಯಕ್ತಿ ಅಂತಹ ಸಾಮಾನ್ಯ ವ್ಯಕ್ತಿ, ಒಬ್ಬ ದಡ್ಡ ಬಡವ, ತಿಳುವಳಿಕೆ ಇಲ್ಲದೆ ಇದ್ದವ, ಏನಿಲ್ಲ, ಸುಮ್ಮನೆ ದಾರಿಯಲ್ಲಿ ಹೋಗೋ ಒಬ್ಬ ವ್ಯಕ್ತಿ, ಭಿಕ್ಷುಕ.
ಅವನನ್ನು ಕರೆಯೋದಕ್ಕೆ ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ಶ್ರೀಮಂತರು, ಬಹಳ ದೊಡ್ಡ ಅಧಿಕಾರಿಗಳನ್ನು ಕಳಿಸಿದರೆ ಈ ಅಧಿಕಾರಿ ಏನು ತಿಳ್ಕೊತಾನೆ, ಇಂಥವನನ್ನು ಕರೆಯೋದಕ್ಕೆ ನಾನು ಹೋಗಬೇಕಾ ಅಂತಾನೆ. ಇದೆಲ್ಲ ನೀವು ಗಮನಿಸಿ. ಆದರೆ ಇವತ್ತು ದೇವರು ನಮಗೆ ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು ಅಂದರೆ, ನಾವು ಕೂತ್ರೆ ನಿಂತರೆ ನಮಗೆ ಬೇಕಾದ ಕೆಲಸಗಳನ್ನು ಮಾಡುವುದಕ್ಕೆ ವ್ಯಕ್ತಿಗಳನ್ನು ಕೊಟ್ಟಿದ್ದಾನಲ್ಲ, ತತ್ವಾಭಿಮಾನಿ ದೇವತೆಗಳನ್ನು. ಎಂಥೆಂಥವರವರು ಕಂಟಿನ್ಯೂಸ್ ಆಗಿ ನಾವು ಶ್ವಾಸೋಚ್ಛ್ವಾಸ ಮಾಡಬೇಕು, ಬದುಕಬೇಕು. ಆ ಶ್ವಾಸೋಚ್ಛ್ವಾಸ ಮಾಡಿಸೋದಕ್ಕೆ ಈ ವ್ಯಕ್ತಿ XYZ ಇವನಿಗೆ ಶ್ವಾಸೋಚ್ಛ್ವಾಸ ಮಾಡಬೇಕು ಅಂದರೆ ಇವನಿಗೆ ಸಹಾಯ ಮಾಡಬೇಕಲ್ಲ, ಇವನಕ್ಕಿಂತ ಸ್ವಲ್ಪ ಕಡಿಮೆ ಗ್ರೇಡಿನವ್ರನ್ನ ನೋಡಿ ಕೊಡಬೇಕು. ಇಲ್ಲದ್ರೆ ಅವರಿಗೆ ಪ್ರೋಟೋಕಾಲ್ ತಪ್ಪಾಗ್ತಲ್ಲ. ಕಡಿಮೆ ಗ್ರೇಡಿನವ್ರನ್ನ ಕೊಟ್ಟರೆ ಕೃಷ್ಣಾರ್ಪಣ ಅಷ್ಟೇ. ಯಾರನ್ನು ಕೊಡಬೇಕು? ದೇವರು ಮುಖ್ಯ ಪ್ರಾಣದೇವರನ್ನು ಕೊಡ್ತಾನೆ ನಮಗೆ. ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು, ಯಾರ ಮೇಲೆ ಇನ್ನೊಬ್ಬ ಅಧಿಕಾರಿ ವರ್ಗದವರು ಇಲ್ಲ. ಅಂತಹ ಅತ್ಯುತ್ತಮರಾದ, ಜೀವೋತ್ತಮರಾದ, ಸರ್ವಜ್ಞರಾದ, ಸರ್ವಶಕ್ತರಾದ ಮುಖ್ಯ ಪ್ರಾಣದೇವರನ್ನು ಪ್ರತಿಕ್ಷಣ ನಾವು ಮಾಡುವ ಶ್ವಾಸೋಚ್ಛ್ವಾಸಕ್ಕೆ ಇವನ ಜೊತೆಗಿರುವಂತ ಕೊಟ್ಟು ಕಳಿಸ್ತಾನೆ. ಒಬ್ಬೊಬ್ಬರಿಗೆ ನಮಗೆ ನಿಮಗೆ ಯಾರಿಗೆ ಕಳಿಸಿದ್ದಾನೆ ಅಂತ ಕೇಳಬೇಡ್ರಿ. ಪ್ರತಿಯೊಬ್ಬ ಜೀವರಾಶಿಗಳಿಗೋಸ್ಕರ ದೇವರು ಕಳಿಸ್ತಾನೆ. ನೋಡಬೇಕು ಅಂದರೆ ಸೂರ್ಯನನ್ನು ಕಳಿಸಿದ್ದಾನೆ, ಚಕ್ಷುರಭಿಮಾನಿ ಸೂರ್ಯ ಇದ್ದಾನೆ. ಕೇಳಬೇಕು ಅಂದರೆ ಇಂದ್ರಾದಿ ದಿಗ್ದೇವತೆಗಳಿಗೆ ಪ್ರೇರಣೆ ಮಾಡ್ತಾನೆ. ಎಂಥೆಂತಹ ದೇವತೆಗಳು ಅವರೆಲ್ಲ. ಇಂತಹ ದುರ್ದೈವ ಅಂದರೆ ನಮ್ಮೆಲ್ಲರದು ಮೈತುಂಬ ಹೊರಗೆ ಒಳಗೆ, ದೇಹದೊಳಗೂ ಸರಿ, ಬ್ರಹ್ಮಾಂಡದೊಳಗೂ ಸರಿ, ಈ ಪಿಂಡಾಂಡದೊಳಗೂ ಸರಿ, ದೇವರನ್ನು ಹಿಡಿದುಕೊಂಡು ಲಕ್ಷ್ಮೀದೇವಿ, ವಾಯುದೇವರು, ಈ ತತ್ವಾಭಿಮಾನಿ ದೇವತೆಗಳು, ಇಂಥಿಂಥ ಮಹಾನುಭಾವರನ್ನು ಮೈತುಂಬ ತುಂಬಿಕೊಂಡು ಏನೋ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಮನುಷ್ಯ. ಅವರ ಉಪಕಾರ ಸ್ಮರಣೆ ಇಲ್ಲ, ಕೃತಜ್ಞತೆ ಇಲ್ಲ. ಒಂದು ಕಡೆಗೆ ಭಯ, ಅನಾಥ ಪ್ರಜ್ಞೆ, ನನಗೆ ಯಾರಿದ್ದಾರೆ, ಯಾರು ಕೇಳ್ತಾರೆ ಅಂತ. ಇನ್ನೆಷ್ಟು ಜನ ಕೇಳಬೇಕು ನಿನಗೆ, ಇನ್ಯಾರು ಕೇಳಬೇಕು? ಇಷ್ಟೆಲ್ಲ ನಾಥರು ನಮಗಿರುವಾಗ ಯಾಕೆ ನಾವು ಅನಾಥರು? ಸ್ವತಃ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಗರುಡಶೇಷ ರುದ್ರಾದಿಗಳು, ಇಂದ್ರಾದಿ ದೇವತೆಗಳು ಎಲ್ಲ ತತ್ವಾಭಿಮಾನಿಗಳನ್ನು ನಮ್ಮೆಲ್ಲರ ಇಂದ್ರಿಯಗಳಿಗೆ, ಮನಸ್ಸಿಗೆ, ದೇಹಕ್ಕೆ ಪ್ರೇರಕರಾಗಿ ಇರುವಂತೆ ಮಾಡಿದ್ದಾನೆ. ನಾವು ಉಣ್ಣುವ ತಿನ್ನುವ ವಸ್ತುಗಳಿಗೆ ಅಭಿಮಾನಿಗಳನ್ನಾಗಿ ಮಾಡಿದ್ದಾನೆ. ಉಡುವ ತೊಡುವ ಎಲ್ಲ ವಸ್ತ್ರಗಳು, ಆಭರಣಗಳಿರಬಹುದು, ನಾನಾ ವಿಧವಾದಂತಹ ವಸ್ತುಗಳಿರಬಹುದು, ಅವುಗಳಿಗೆ ಆ ವಸ್ತುಗಳನ್ನು ಕೊಟ್ಟಿದ್ದಾನೆ, ಅದಕ್ಕೆ ದೇವತೆಗಳನ್ನು ಕೊಟ್ಟಿದ್ದಾನೆ. ನಾವು ಉಪಕಾರ ಮಾಡೋದಿರುತ್ತೆ, ದೇವರೂ ಮಾಡೋದಿರುತ್ತೆ. ವ್ಯತ್ಯಾಸ ಬಹಳ ಇರುತ್ತದೆ. ನೀರಡಿಕೆ ಆಗಿದೆ ಅಂದರೆ ನೀರು ಕೊಟ್ಟರೆ ನಮ್ಮ ಕೆಲಸ ಮುಗೀತು. ನಾವು ನೀರು ಕೊಡುವಾಗ ಬರೀ ಒಂದು ಲೋಟ ನೀರು ಕೊಟ್ಟರೆ, ದೇವರು ನೀರು ಕೊಡುವಾಗ ಅವನು ಅನಂತ ಕೊಡಬೇಕಾಗತ್ತೆ. ಏನು ಅನಂತ ನೀರೇನು ಕುಡಿತೇನೆ ನಾನು ಅಂತ ಇದೀಗ ಕೇಳಿದಿರಿ. ಒಂದು ನೀರಿನ ಲೋಟದೊಳಗೆ ಎಷ್ಟು ನೀರಿದೆ, ಅದರೊಳಗೆ ಎಷ್ಟು ಪಾರ್ಟಿಕಲ್ಸ್ ಇವೆ, ಎಷ್ಟು ಆಟಮ್ಸ್ ಇವೆ. ಒಂದೊಂದು ಪರಮಾಣುವಿನಲ್ಲಿ ಅನಂತ ಭಾಗ ಅಂದರೆ ದೇವರು ನಮಗೆ ಕೊಟ್ಟದ್ದು ಒಂದು ಲೋಟ ನೀರಲ್ಲ, ಅನಂತ ಕೊಟ್ಟಿರ್ತಾನೆ. ಇದು ಅನಂತ ಚತುರ್ದಶಿ ತಿಳಿಯಬೇಕಾರದ್ದು ನಾವು. ಒಂದೊಂದು ಪರಮಾಣು ಅನಂತ, ಅಂತಹ ಅನಂತ ಪರಮಾಣುಗಳಿಂದ ಕೂಡಿದ್ದು ಒಂದು ಲೋಟ ನೀರು. ಅದರೊಳಗೆ ಭಗವಂತನ ಅನಂತ ರೂಪಗಳಿವೆ. ಅಂದರೆ ದೇವರು ನಮಗಾಗಿ ಏನು ಕೊಟ್ಟ ಅಂದರೆ ಒಂದು ವಿಶ್ವ ಕೊಟ್ಟ. ವಿಶ್ವಾವಸು ಅಂದ್ರಲ್ಲ, ವಿಶ್ವವನ್ನೇ ವಸುವಾಗಿ ನಮಗೆ ಕೊಟ್ಟಿದ್ದಾನೆ. ವಿಶ್ವದೊಳಗಿನ ಒಂದೊಂದು ಕಣವೇ ವಿಶ್ವವಾಗಿದೆ. ವಿಶ್ವದ ಒಂದೊಂದು ಕಣವೂ ವಿಶ್ವ, ಅದರೊಳಗೊಂದು ದೊಡ್ಡ ಪ್ರಪಂಚ ಇದೆ. ಇದು ಬಹಳ ಆಶ್ಚರ್ಯ. ಅಂತಹ ಅದ್ಭುತವಾದ ಸೃಷ್ಟಿಯನ್ನು ದೇವರು ಮಾಡಿದ್ದಾನೆ. ಇಡೀ ಮನುಷ್ಯನ ಸಮಗ್ರವಾದ ಭವಿಷ್ಯ ಅವನ DNA ಇರುತ್ತೆ ಅಂದರೆ, ಅಷ್ಟು ಸೂಕ್ಷ್ಮವಾದ ವಸ್ತುವಿನಲ್ಲಿ ಹೇಗೆ ಪರಮಾತ್ಮ ಸೃಷ್ಟಿ ಮಾಡಿದ. ಆ DNA ಇರುವಂತಹ ಏನು ಇನ್ಫಾರ್ಮೇಷನ್ ಇದೆ ಅವುಗಳನ್ನೆಲ್ಲ ತೆಗೆದಿಟ್ಟರೆ, ಬಿಚ್ಚಿಟ್ರೆ, ಬರೆದಿಟ್ಟರೆ, ಚಿತ್ರ ತೆಗೆದು ತೋರಿಸಿದರೆ ನಮ್ಮ ಭಾರತ ದೇಶವನ್ನು ತುಂಬಬಹುದು. ಅಷ್ಟು ಇನ್ಫಾರ್ಮೇಷನ್ನು ಒಂದು ಸಣ್ಣ DNA ದೇವರು ತುಂಬಿಟ್ಟಿರ್ತಾನೆ ಅಂದರೆ
ಆ ಭಗವಂತನ ಕಲೆ ಏನು, ಅವನ ಕಾರುಣ್ಯ ಏನು, ಯಾಕೆ ಮಾಡಬೇಕು ಎಷ್ಟು ಕೆಲಸ, ಯಾರಿಗಾಗಿ ಮಾಡಬೇಕು? ಇಂತಹ ಕಾರುಣ್ಯವನ್ನು ಪರಮಾತ್ಮ ನಮ್ಮ ಮೇಲೆ ತೋರ್ತಾನೆ, ಅಷ್ಟು ಅನುಗ್ರಹವನ್ನು ಮಾಡುತ್ತಾನೆ. ನಿರಂತರ ಸ್ಮರಣೆ ಮಾಡಲಿಕ್ಕೆ ನಮಗಾಗುವುದಿಲ್ಲ. ಆದರೂ ಸ್ವಲ್ಪ ಹೊತ್ತು ಏನೂ ಮಾಡದೆ ಕಣ್ಣು ಮುಚ್ಚಿ ಕುಳಿತು ಈ ತರಹದ ಆ ಭಗವಂತನ ಚಿಂತನವನ್ನು ಎಷ್ಟೇ ಕೆಲಸ ಇರಬಹುದು, ಲೌಕಿಕ ವೈದಿಕ, ಎಷ್ಟೇ ಒತ್ತಡ ಎಷ್ಟೇ ಕೆಲಸಗಳಿದ್ದರೂ ಒಂದೆರಡೇ ನಿಮಿಷ, ಅಷ್ಟೂ ಇಲ್ಲ, 1 ನಿಮಿಷ ಆದರೂ ಆ ಭಗವಂತನ ಗುಣಗಳ ಚಿಂತನವನ್ನು ನಾವು ಮಾಡಿದರೆ ಸದ್ಗುಣಗಣ ಬೃಹತೀಂ, ಆ ಗುಣಗಳ ಅನುಸಂಧಾನದಿಂದ ಕೂಡಿದ ಭಕ್ತಿ ಇದು ನಿಜವಾದ ಭಕ್ತಿಯಾಗ್ತದೆ. ಅಂತಹ ಭಕ್ತಿಯನ್ನು ನಾವು ಮಾಡಿದರೆ, ಪರಮಾತ್ಮನ ಪ್ರೀತಿಯನ್ನು ಅನುಗ್ರಹವನ್ನು ಪಡೆದರೆ, ಆಗ ನಾವಿಷ್ಟೆಲ್ಲ ಮಾಡಿದ್ದು ಸಾರ್ಥಕವಾಗಿದೆ. ಇವತ್ತು ಶ್ರೇಷ್ಠವಾದ ದಿನ, ಅನಂತ ಚತುರ್ದಶಿ. ಉಪನ್ಯಾಸವನ್ನು ಮಾಡ್ತಾ ಇದ್ದೇವೆ. ಎಷ್ಟೊತ್ತು ಮಾಡಿದರೂ ಇದು ಮುಗಿಯೋದಿಲ್ಲ. ಅಷ್ಟೆಲ್ಲ ನಮಗೆ ಹೇಳಲಿಕ್ಕೆ ಬರುತ್ತೆ ಅಂತಲ್ಲ, ನಮಗೆ ಗೊತ್ತಿಲ್ಲ ಬಹಳ. ಆದರೆ ದೇವರ ಮಹಿಮೆಯನ್ನು ಹೇಳಿ ಮುಗಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂದ ಮೇಲೆ ನಮ್ಮಂತಹ ಸಾಮಾನ್ಯರು ಇನ್ನೆಷ್ಟು ಹೇಳಬಹುದು. ಆದರೆ ಎಷ್ಟು ಸಾಧ್ಯವೋ ಅಷ್ಟನ್ನು ತಿಳಿದು ಅನುಸಂಧಾನಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡಬೇಕು. ಇದೇ ಶುಭ ಮುಹೂರ್ತದಲ್ಲಿ ಒಂದೇ ಕ್ಷಣ, ಒಂದೇ ನಿಮಿಷ ಏನೂ ಮಾತನಾಡದೆ ಕಣ್ಣು ಮುಚ್ಚಿ ಆ ದೇವರು ಮಾಡಿದ ಅನುಗ್ರಹದ ಬಗ್ಗೆ, ಉಪಕಾರದ ಬಗ್ಗೆ, ವ್ಯಾಪ್ತಿಯ ಬಗ್ಗೆ, ಅದ್ಭುತತೆಯ ಬಗ್ಗೆ ಒಂದೆರಡು ಮಾತು ಇಷ್ಟೊತ್ತು ತಿಳಿದವಲ್ಲ, ಇದರ ಅನುಸಂಧಾನವನ್ನು ನಾಳೆಯಿಂದ ನಿತ್ಯದಲ್ಲಿ ನೀವು ಮನೆಯಲ್ಲಿ ಮಾಡಿ ಎನ್ನುವುದಕ್ಕಿಂತ ಈ ಭೂವೈಕುಂಠ, ಮೂಲರಾಮದೇವರು, ದಿಗ್ವಿಜಯ ರಾಮದೇವರು, ವೇದವ್ಯಾಸದೇವರು ಇರುವ ಸ್ಥಳ, ಶ್ರೀನಿವಾಸದೇವರು, ಮುಖ್ಯಪ್ರಾಣದೇವರು, ಎಲ್ಲ ಗುರುಗಳು, ರುದ್ರದೇವರು ಎಲ್ಲ ಗುರುಗಳಿರುವ ಸ್ಥಳ, ಇದೇ ಸ್ಥಳದಲ್ಲಿ ಒಂದೇ ನಿಮಿಷ ಮೌನದಿಂದ ಇದ್ದು ಇದೇ ಗುಣಗಳನ್ನು, ನಮ್ಮ ಅಸ್ತಿತ್ವ, ನಮ್ಮ ಜ್ಞಾನ, ಆನಂದ, ಎಲ್ಲ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಗಳು, ಮನಸ್ಸು ಎಲ್ಲವನ್ನ ಪ್ರಚೋದನೆ ಮಾಡಿದ ಭಗವಂತನನ್ನು ಸ್ಮರಣೆ ಮಾಡಿ ಆಮೇಲೆ ಮುಂದೆ ಹೋಗೋಣ. ಕಣ್ಣು ಮುಚ್ಚಿ ಧ್ಯಾನ ಮಾಡಿ. ಇಷ್ಟೆಲ್ಲ ಮಾಡಿದರೂ ಒಂದೇ ಒಂದು ಶ್ರಮ ಇಲ್ಲ, ಚಿಂತೆ ಇಲ್ಲ, ಆಯಾಸ ಇಲ್ಲ. ಎಂದಿಗೂ ನಾವು ಮಾಡಿದ ಕರ್ಮಗಳಿಗೆ ವ್ಯತ್ಯಾಸ ಮಾಡಿ ಫಲ ಕೊಡೋದಿಲ್ಲ. ಅಂತಹ ಅದ್ಭುತವಾದ ಆ ಭಗವಂತನ ಕಾರುಣ್ಯ, ಅದನ್ನು ಸ್ಮರಿಸಿ ಎಲ್ಲವನ್ನೂ ಅವನಿಗೆ ಸಮರ್ಪಣೆ ಮಾಡೋಣ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಶಕ್ತಿ ಕೊಟ್ಟದ್ದು ಒಂದಾದರೆ ನಮ್ಮ ಬದುಕಿಗಾಗಿ ಬೇಕಾದದ್ದನ್ನು ಲೌಕಿಕ ಬದುಕಿಗೆ ಕೊಟ್ಟದ್ದು ಮಾತ್ರ ಅಲ್ಲ. ಎಷ್ಟೇ ಕಥಾಸೇವಕ ಏವ ಸರ್ವದ, ನಿರಂತರ ಭಗವಂತನ ಸ್ಮರಣೆ ಮಾಡುವುದಕ್ಕೆ, ಗುಣಗಳನ್ನು ತಕ್ಕ ಮಟ್ಟಿಗೆ ನಮ್ಮ ಯೋಗ್ಯತೆಗಳ ತಕ್ಕಂತೆ ತಿಳಿಯೋ ಹಾಗೆ, ಅನುಸಂಧಾನ ಮಾಡೋ ಹಾಗೆ, ಶಾಸ್ತ್ರ ಕೇಳೋ ಹಾಗೆ ಈ ಸೌಭಾಗ್ಯ ಸಿಗಬೇಕಾದರೆ ಆ ಆಧ್ಯಾತ್ಮಿಕವಾದ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಸರ್ವಮೂಲ ಗ್ರಂಥಗಳ ರಚನೆ ಮಾಡಿಕೊಟ್ಟು ಶಾಸ್ತ್ರಗಳ ಮರ್ಮವನ್ನು ತಿಳಿಸುವುದಕ್ಕೆ
ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಅವತಾರ ಮಾಡುವುದಕ್ಕೆ ಆದೇಶ ಮಾಡಿ ಉಪದೇಶ ಮಾಡಿ ಅವರಿಂದ ಸಂದೇಶವನ್ನು ಕೊಡಿಸಿ ನಮ್ಮನ್ನು ಉದ್ಧಾರ ಮಾಡಿದ್ದಾನಲ್ಲ, ಅದಕ್ಕಂತೂ ಎಷ್ಟನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿದರೂ ಕಡಿಮೆ ಇದೆ. ಅಂತಹ ದೊಡ್ಡ 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 ಭಾಗ್ಯ ಅಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ನಮಗೆಲ್ಲ ಗುರುಗಳನ್ನಾಗಿ ಕೊಟ್ಟದ್ದು. ಅದನ್ನು ನಿರಂತರವಾಗಿ ನಾವು ಸ್ಮರಿಸಬೇಕು. ಅದರಂತೆ ಗುರು ಪರಂಪರೆ ಪದ್ಮನಾಭ ತೀರ್ಥಾದಿ ಸಮಸ್ತ ಗುರುಗಳು, ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳ ಅನೇಕ ಟೀಕಾ ಟಿಪ್ಪಣಿಕಾರರ, ಯತಿಗಳ, ವಿದ್ವಾಂಸರ, ದಾಸರ ದೊಡ್ಡದಾದ ಪರಂಪರೆ. ಅಂತಹ ಎಲ್ಲ ಜ್ಞಾನಿಗಳನ್ನು ನಮಗೆ ಕೊಟ್ಟು ಉದ್ಧಾರದ ದಾರಿಯನ್ನು ತೋರಿಸಿದ್ದಾನೆ. ಅದನ್ನು ನಾವು ಸ್ಮರಿಸಿ ಆ ಭಗವಂತನಿಗೆ ಅನಂತ 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 ಕೃತಜ್ಞತೆಗಳನ್ನು ನಿತ್ಯವೂ ಹೇಳುವಂತೆ ದೇವರು ಅನುಗ್ರಹ ಮಾಡಲಿ ಅಂತ ಗುರುಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ, ವಾಯುದೇವರಲ್ಲಿ ಅಂತರ್ಯಾಮಿಯಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇಷ್ಟು ಹೊತ್ತು ಚಾತುರ್ಮಾಸ್ಯದ ಈ ವೈಭವದ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆದ ರಾಮದೇವರ ಪೂಜಾ ತೀರ್ಥಪ್ರಸಾದ, ನಿರಂತರ ಭಗವಂತನ ಸೇವೆಯ ವಿವಿಧ ಕಾರ್ಯಕ್ರಮಗಳು, ವಿದ್ವಾಂಸರಿಂದ ಸರ್ವಮೂಲ ಪಾಠ, ಪ್ರವಚನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮಾಜಿಕ ಸೇವಾ ಕಾರ್ಯಗಳು, ನಿರಂತರ ನಡೆದ ಆರೋಗ್ಯ ಪ್ರಮೋದ, ಉದ್ಯೋಗ ಪ್ರಮೋದ, ವಿವಾಹ ಪ್ರಮೋದ, ವಿವಿಧ ಸೇವೆಗಳು, ಇವುಗಳೆಲ್ಲದರ ಬಗ್ಗೆ ಪ್ರತಿನಿತ್ಯವೂ ಕೇಳ್ತಾ ಇದ್ದೀರಿ. ಇವತ್ತು ಬಹಳ ವಿಶೇಷವಾಗಿ ಎಲ್ಲ ವಿದ್ವಾಂಸರು ಹೇಳಿದ್ದಾರೆ. ಶ್ರೀಮಠದ ಪರವಾಗಿ ದಿವಾನರು ಕೂಡ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಒಬ್ಬೊಬ್ಬ ವ್ಯಕ್ತಿಗಳ ಹೆಸರನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಹೇಳುವ ಅವಶ್ಯಕತೆ ಇಲ್ಲ. ಆ ಎಲ್ಲ ವಿದ್ವಾಂಸರು ಹಾಗೂ ಸಮಿತಿಯ ಎಲ್ಲ ಸದಸ್ಯರು, ದಿವಾನರು ಏನೆಲ್ಲ ಹೇಳಿದ್ದಾರೆ, ಇಲ್ಲಿ ಸೇವೆ ಮಾಡಿದಂತಹ ಎಲ್ಲ ವಿದ್ವಾಂಸರ ಬಗ್ಗೆ ಹಾಗೂ ಸಮಿತಿಯ ಪ್ರತಿಯೊಬ್ಬ ಪದಾಧಿಕಾರಿಗಳ ಬಗ್ಗೆ ಅದೆಲ್ಲವೂ ನಮಗೆ ಸಮ್ಮತ ಅನ್ನುವುದನ್ನು ಹೇಳ್ತೇವೆ. ಹೀಗಾಗಿ ಅದನ್ನು ಮತ್ತೆ ಪ್ರತ್ಯೇಕವಾಗಿ ನಾವು ಹೇಳುವ ಅವಶ್ಯಕತೆ ಇಲ್ಲ. ಅಷ್ಟು ಇದೀಗ ತಿಳಿದಂತೆ ಭಗವಂತನ ಒಂದು ವಿಶಿಷ್ಟವಾದ ಅನುಗ್ರಹ, ಸನ್ನಿಧಾನದ ಬಲ, ಆ ಪರಮಾತ್ಮನ ಪ್ರೇರಣೆ, ಮುಖ್ಯಪ್ರಾಣದೇವರ ವಿಶೇಷವಾದ ಅನುಗ್ರಹ, ಪ್ರೇರಣೆ, ಎಲ್ಲ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಎಲ್ಲರ ಮೇಲಿದೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ ಅಂತ ವಿಜಯದಾಸರು ಹೇಳಿದಂತೆ, ಇಷ್ಟೆಲ್ಲ ಜನರಲ್ಲಿ ಯಾರಿಗೂ ತಮ್ಮ ಮನೆ, ತಮ್ಮ ವೈಯಕ್ತಿಕ ಕೆಲಸಗಳು, ಸುಖ ದುಃಖಗಳು ಒಂದರ ಬಗ್ಗೆಯೂ ಚಿಂತೆ ಇಲ್ಲದೆ ಇದ್ದಂತೆ ಇದೇ ಒಂದು ಸೇವೆ ಅಂತ ಆಶ್ಚರ್ಯವಾಗೋ ಹಾಗೆ, ಯಾರಿಗೂ ಹೆಸರಿನ ಅಪೇಕ್ಷೆ ಇಲ್ಲ, ಯಾರೂ ಮುಂದೆ ಬರಬೇಕು ಅಂತ ಅಪೇಕ್ಷೆ ಪಡುವವರಲ್ಲ, ಯಾರು ವೈದಿಕರು, ಲೌಕಿಕರು, ತಾವು ತಮ್ಮ ಸೇವೆ, ತಮ್ಮ ಕರ್ತವ್ಯ. ಎಷ್ಟೋ ಜನರಿಗೆ ತೊಂದರೆಯಾಗಿದೆ, ಸಣ್ಣ ಪುಟ್ಟ ತೊಂದರೆಗಳು, ಅನಾನುಕೂಲತೆಗಳು, ಅದನ್ನೂ ಗಮನಿಸಿಲ್ಲ. ಸೇವೆ ಮಾಡಬೇಕು ಅಂದರೆ ಅಷ್ಟು ನಿರ್ವ್ಯಾಜವಾದ ಭಕ್ತಿಯಿಂದ ಸೇವೆಯನ್ನು ಮಾಡಿದ್ದು ನೋಡಿದರೆ, ಸತ್ಯಪರಾಯಣ ತೀರ್ಥರ ಕಾಲದಲ್ಲಿ ಅನೇಕ ಕಪಿಗಳ ರೂಪದಲ್ಲಿ ಮುಖ್ಯಪ್ರಾಣದೇವರು ಬಂದು ಕಳ್ಳರನ್ನೆಲ್ಲ ಓಡಿಸಿ ರಕ್ಷಣೆ ಮಾಡಿದರು ಅಂತ ನೀವೆಲ್ಲ ಕೇಳಿದ್ದೀರಿ, ನಾಟಕದಲ್ಲಿಯೂ ನೋಡಿದ್ದೀರಲ್ಲ. ಆ ಮುಖ್ಯಪ್ರಾಣದೇವರು ಸತ್ಯಪರಾಯಣರ ಕಾಲದಲ್ಲಿ ಮಾತ್ರ ಬಂದದ್ದಲ್ಲ, ಈಗಲೂ ಆ ಮುಖ್ಯಪ್ರಾಣದೇವರು ಅನೇಕ ರೂಪಗಳಿಂದ ಬಂದು ನಿಮ್ಮೆಲ್ಲರೊಳಗೆ ಪ್ರವೇಶ ಮಾಡಿ ಈ ಎಲ್ಲ ಕಾರ್ಯಗಳನ್ನು ಮಾಡಿಸಿದ್ದಾರೆ ಅಂತ ಇದು ಕೇವಲ ಊಹೆಗಾಗಿ ಅಲ್ಲ, ಇದು ಅತ್ಯಂತ ಸತ್ಯವಾದದ್ದು. ಇಲ್ಲದೇ ಇದ್ದರೆ ಇಷ್ಟು ಭಕ್ತಿಯಿಂದ, ಇಷ್ಟು ಕಷ್ಟಪಟ್ಟು
ಸೇವೆಯನ್ನು ಮಾಡೋದು ಸಾಧ್ಯ ಇಲ್ಲ. ಎಲ್ಲರೂ ಆ ಮಾತನ್ನು ತಿಳಿಸಿದ್ದಾರೆ. ನಾವು ಕೂಡ ಅದನ್ನು ಆಲೋಚನೆ ಮಾಡಿದ್ದುಂಟು. ಇಷ್ಟು ಜನ ಸ್ವಯಂ ಸೇವಕರು ಬರಬಹುದಾ, ಎಲ್ಲರೂ ಒಂದು ಕಡೆಗೆ ಸೇರಿ ಉದ್ಯೋಗ ಎಲ್ಲ ಬಿಟ್ಟು ಕೆಲಸ ಮಾಡಬಹುದಾ, ಇದೆಲ್ಲ ಸಾಧ್ಯವಾಗ್ತದಾ ಅಂತ ಆಲೋಚನೆ ಮಾಡಿದ್ದುಂಟು. ಆದರೆ ಮುಖ್ಯ ಪ್ರಾಣದೇವರಿಗೆ ಪೂರ್ಣವಾದಂತಹ ತಮ್ಮ ದೃಢವಾದ ಸಂಕಲ್ಪವನ್ನು ಪರಮಾತ್ಮನ ಅನುಗ್ರಹದಿಂದ ಪೂರ್ಣ ಮಾಡ್ತೇವೆ ಅಂತ ಅವರೇ ನಿರ್ಧಾರ ಮಾಡಿ ತಮ್ಮ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಮೂಲರಾಮದೇವರ ದಿಗ್ವಿಜಯ ರಾಮದೇವರ ಪೂಜೆ ಮಾಡಿದ್ದೂ ಮುಖ್ಯ ಪ್ರಾಣದೇವರೇ. ನಿಮ್ಮೆಲ್ಲರಿಗೆ ಅನುಗ್ರಹವನ್ನು ಮಾಡಿದ್ದು ಮುಖ್ಯ ಪ್ರಾಣದೇವರು, ಸೇವೆಯನ್ನು ಮಾಡಿಸಿದ್ದು ಆ ಮುಖ್ಯ ಪ್ರಾಣದೇವರೇ ಮಾಡಿಸಿ ಈ ಎಲ್ಲ ಕಾರ್ಯಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ವಾಂಸರು ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡುವಂಥವರು, ವಿದ್ಯಾಪೀಠದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಮಾಡತಕ್ಕಂಥವರು, ಅವರೆಲ್ಲ ಅದನ್ನು ಬಿಟ್ಟು ಅದನ್ನು ಮಾಡ್ತಾನೂ ಈ ಸೇವೆಯನ್ನು ಮಾಡಿದ್ದಾರೆ. ನೀವೆಲ್ಲ ಉದ್ಯೋಗ ಮಾಡುವವರು ಅದೆಲ್ಲವನ್ನು ಬಿಟ್ಟು ಸ್ವಲ್ಪ ಸಂಕೋಚ ಮಾಡಿ ರಜೆ ಹಾಕಿ ಏನೇನೋ ಮಾಡಿ ಈ ಕಾರ್ಯಗಳನ್ನು ಸೇವೆಗಳನ್ನು ಮಾಡಿದ್ದೀರಿ. ಎಲ್ಲ ವಿದ್ವಾಂಸರ ಪಾಠ ಪ್ರವಚನಗಳು ನಿರಂತರವಾಗಿ ನಡೆಯಲಿ. ನೂರಾರು ಜನ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಿಂದ ಪಾಠ ಪ್ರವಚನಗಳನ್ನು ಮಾಡಿಸಿ ಸಮಗ್ರವಾದ ಗ್ರಂಥಗಳ ಪರೀಕ್ಷೆಯನ್ನು ಕೊಡುವಂತೂ ಆಗಲಿ. ವಿಶೇಷವಾಗಿ ಆ ಭಗವಂತನ ವಾಯುದೇವರ ದೇವತೆಗಳ ಗುರುಗಳಲ್ಲಿ ಭಕ್ತಿಯನ್ನು ಪಡೆದುಕೊಂಡು ಅನುಸಂಧಾನವನ್ನು ಮಾಡ್ತಾ ನಿರಾಡಂಬರವಾದ ಆಧ್ಯಾತ್ಮಿಕವಾದ ಅನುಸಂಧಾನಮಯವಾದ ಜೀವನವನ್ನು ನಡೆಸುವಂತಹ ವಿದ್ವಾಂಸರು ಸಿದ್ಧರಾಗಲಿ. ಆ ತರಹದ ಪಾಠ ಪ್ರವಚನಗಳನ್ನು ಮಾಡುವ ವಿದ್ವಾಂಸರು ಸಿದ್ಧರಾಗಲಿ. ಅದರಂತೆ ಉಳಿದೆಲ್ಲ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಎಲ್ಲ ಸ್ವಯಂ ಸೇವಕರು ಅವರೆಲ್ಲರಿಗೂ ನಿರಂತರ ಶಾಸ್ತ್ರಗಳ ಶ್ರವಣ ಮಾಡುವಂತಹ ಒಂದು ಸುಯೋಗ, ಪರೋಪಕಾರ ಮಾಡುವ ಭಾವನೆ ಅವರಿಗೆ ಮಾತ್ರ ಅಲ್ಲ, ಅವರ ಇಡೀ ವಂಶದಲ್ಲಿಯೇ ಈ ಧಾರ್ಮಿಕರಾಗಿ ಜ್ಞಾನವಂತರಾಗಿ ಪರೋಪಕಾರ ಮಾಡುವ, ವಿನಯದಿಂದ ಜೀವನವನ್ನು ನಡೆಸುವ ತಂದೆ ತಾಯಿಗಳಲ್ಲಿ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನು ಇಟ್ಟುಕೊಂಡ ವಂಶಕ್ಕೆ ಒಳ್ಳೆ ಕೀರ್ತಿಯನ್ನು ತರುವಂತಹ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗಬೇಕು. ಆ ರೀತಿ ವಿಶೇಷವಾಗಿ ಎಲ್ಲರಿಗೂ ದೇವರ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಎಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಂತಹ ಸಕಲ ಸಜ್ಜನರಿಗೂ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪುನಃ ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ಊರಿನ ಚಾತುರ್ಮಾಸ್ಯ ಮುಗಿದರೆ ಇಲ್ಲಿದ್ದವರನ್ನು ಬಿಟ್ಟು ಮತ್ತೆ ಮುಂದಿನ ಊರಿಗೆ ಹೋದರೆ ಆ ಊರಿನ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಅಂತ ತಿಳಿಯಬೇಡಿ. ನಿತ್ಯವೂ ನಿಮಗೋಸ್ಕರ ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೇ ಇರ್ತೇವೆ. ಹಾಗಾದರೆ ನಿಮ್ಮ ಊರಿಗೆ ಮಾತ್ರ ಅಂತಲ್ಲ, ಎಲ್ಲ ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯ ಅಂತ ಹೇಳಿದ ಹಾಗೆ ಆ ಹಿರಿಯರೆಲ್ಲರ ಅನುಗ್ರಹವನ್ನು ಪ್ರಾರ್ಥನೆ ಮಾಡುವಂತೆ ಉಳಿದವರೆಲ್ಲರಿಗೂ ಭಗವಂತ ಆ ವಿಷ್ಣು ಭಕ್ತರು, ಭಗವದ್ಭಕ್ತರು, ಸಜ್ಜನರು ಯಾರೆಲ್ಲ ಇದ್ದಾರೆ ಎಲ್ಲಿಯೇ ಇರಲಿ ಅವರೆಲ್ಲರಿಂದಲೂ ಧರ್ಮವನ್ನು ಮಾಡಿಸಲಿ, ಎಲ್ಲರಿಗೂ ಜ್ಞಾನವನ್ನು ಕೊಡಲಿ, ಎಲ್ಲರೂ ಸುಖವಾಗಿರಲಿ ಎನ್ನುವ ರೀತಿಯಲ್ಲಿ ವಿಶೇಷವಾಗಿ ಆ ಪ್ರಾರ್ಥನೆಯನ್ನು ನಾವು ಮಾಡುವುದಲ್ಲ, ಒಳಗಿದ್ದು ಮುಖ್ಯ ಪ್ರಾಣದೇವರು ನಮ್ಮೆಲ್ಲರ ಪರವಾಗಿ ದೀನಂ ದೂನಂ ಅನಾಥಂ ಶರಣಾಗತಂ ತ್ವದಧೀನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಅಂತ ನಮ್ಮೆಲ್ಲರ ಪರವಾಗಿ ಆ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮುಖ್ಯ ಪ್ರಾಣದೇವರು ಮಾಡ್ತಾರೆ. ಅವರ ಪಾದವನ್ನು ಹಿಡಿದು ಅವರಲ್ಲಿ ನಾವು ಆ ಪ್ರಾರ್ಥನೆಯನ್ನು ನಮ್ಮ ಗುರುಗಳ ದ್ವಾರ ವಿಶೇಷವಾಗಿ ಮಾಡ್ತೇವೆ. ಈ ಎಲ್ಲ ಕಾರ್ಯಗಳಿಂದ ಬಂದಂತಹ ಪುಣ್ಯ ಏನಾದರೂ ಇದ್ದೇ ಇದೆ. ಆ ಎಲ್ಲ ನಿಷ್ಕಾಮವಾದ ಭಕ್ತಿಯಿಂದ ಮಾಡಿದ ಪುಣ್ಯವನ್ನು ಗುರುಗಳ ದ್ವಾರ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಯಾವ ಗುರುಗಳ ಒಂದು ಪರಮಾನುಗ್ರಹದಿಂದ ಮೂಲರಾಮದೇವರ ಪೂಜೆಯನ್ನು ಮಾಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹೇಳುವಂತೆ ಪಾಣೀಮೆ ಧಕ್ಷತಿ ಕ್ಷಿಪ್ರಂ ಪರಥಾಸ ರಥಾಂಗಭೃತ ಅಂತ
ಗುರುಗಳ ಅನುಗ್ರಹ ಇಲ್ಲದೆ ಮೂಲರಾಮದೇವರ ಸ್ಪರ್ಶವನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೆ ಕೈಗಳು ಸುಟ್ಟೋಗ್ತವೆ ಅಂತ ಅಂತಹ ಮಹಾನುಭಾವರು ತಿಳಿಸ್ತಾರೆ. ವಿದ್ಯಾಧೀಶ ವಿಷಯದಲ್ಲಿ ಬರ್ತದೆ. ಅಂತಹ ಗುರುಗಳ ಅನುಗ್ರಹದಿಂದಲೇ ಎರಡಕ್ಷರ ಬಂದದ್ದು, ಮೂಲರಾಮದೇವರ ಸ್ಪರ್ಶವನ್ನು ಮಾಡುವ ಸೌಭಾಗ್ಯ ಇದ್ದದ್ದು. ಏನಾದರೂ ಒಂದೆರಡು ಅಕ್ಷರಗಳನ್ನು ನುಡಿದಿದ್ದರೆ ನೀವೆಲ್ಲ ಇಷ್ಟು ಭಕ್ತಿ ವಿಶ್ವಾಸ ಪ್ರೀತಿಯಿಂದ ಬಂದು ಈ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿದ್ದೀರಿ ಅಂದರೆ ಅದೆಲ್ಲದಕ್ಕೂ ಕಾರಣ ಗುರುಗಳ ಅನುಗ್ರಹ. ಆ ಗುರುಗಳಿಗೆ ಈ ಎಲ್ಲ ಸೇವೆಗಳನ್ನು ಸಮರ್ಪಣೆ ಮಾಡ್ತಾ ಅವರ ದ್ವಾರ ಎಲ್ಲ ಗುರು ಪರಂಪರೆ ಪರಮಗುರುಗಳನ್ನು ಸತ್ಯಾಭಿಜ್ಞ ತೀರ್ಥರನ್ನು ಆರಂಭ ಮಾಡಿಕೊಂಡು ಎಲ್ಲ ಮಹಾಗುರುಗಳಲ್ಲಿ ಟೀಕಾಕೃತ್ಪಾದರು, ಅಕ್ಷೋಭ್ಯ ತೀರ್ಥರು, ಮಾಧವ ತೀರ್ಥರು, ನರಹರ ತೀರ್ಥರು, ಪದ್ಮನಾಭ ತೀರ್ಥರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ದ್ವಾರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಇದೆಲ್ಲವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ಎಲ್ಲರ ಬಗ್ಗೆ ಪರಸ್ಪರವಾಗಿ ಹೇಳಿದರು. ಸ್ವಯಂ ಸೇವಕರು ಅವರ ಬಗ್ಗೆ ಸಮಿತಿಯವರು, ವಿದ್ವಾಂಸರು ಹೇಳಿದರು, ವಿದ್ವಾಂಸರ ಬಗ್ಗೆ ಸಮಿತಿಯವರು, ಸಮಿತಿಯವರ ಬಗ್ಗೆ ವಿದ್ವಾಂಸರು ಎಲ್ಲರೂ ಹೇಳಿದರು. ಆದರೆ ಇಷ್ಟೆಲ್ಲ ಜನ ಇಷ್ಟೆಲ್ಲ ಸೇವೆಗಳನ್ನು ಮಾಡಬೇಕು ಅಂದರೆ ನೀವೆಲ್ಲ ಬಂದಿದ್ದಕ್ಕೆ ಆಗಿದೆ. ಇಲ್ಲದೆ ಇದ್ದರೆ ಯಾರಿಗೆ ಬಡಿಸ್ತಿದ್ರು ಅವರು? ಭಾರೀ ಪ್ರವಚನ ಮಾಡಿದರು. ಯಾರ ಮುಂದೆ? ಎಲ್ಲರೂ ಹಗಲು ರಾತ್ರಿ ಬಡಿಸಿದರು. ಯಾರಿಗೆ? ಉದ್ಯೋಗ ಪ್ರಮೋದ ಬಹಳ ಯಶಸ್ವಿಯಾಯಿತು. ಉದ್ಯೋಗ ತೆಗೆದುಕೊಂಡವರು ಯಾರು? ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಭ್ಯರ್ಥಿಗಳಾಗಿ ನೀವು ಬಂದ್ರಲ್ಲ ಅನ್ನೋದಕ್ಕೆ ಇದು ಸಾರ್ಥಕವಾಗಿದೆ. ಆದ್ದರಿಂದ ನಿಮಗೆಲ್ಲ ಲಕ್ಷ ಲಕ್ಷ ಜನ ಬಂದು ಇಲ್ಲೇನು ಸೇವೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರ ಸೇವೆ ಬಹಳ ಉತ್ತಮವಾದದ್ದಿದೆ. ಬಂದಂತಹ ಈ ಊರಿನ ಬೇರೆ ಊರಿನ ಜನರೆಲ್ಲ ಬಂದಿದ್ದೀರಿ. ಮನೆಯಲ್ಲಿಯೇ ಕುಳಿತರೂ ರಾತ್ರಿ 12 ಆದರೂ ಕೂಡ ದೂರದಲ್ಲಿದ್ದೇ ಬಹಳ ಜನ ನೋಡ್ತಾ ಇದ್ದೀರಿ. ಅಷ್ಟು ಶ್ರದ್ಧೆಯಿಂದ ಏರೇ ಆದರೂ ಕಾರ್ಯಕ್ರಮ ನೋಡೋಣ ಅಂತ ಹತ್ತಿರ ದೂರ ಎಲ್ಲ ಕಡೆಗಿದ್ದು ಭಾಗವಹಿಸಿದ ಸಕಲ ಸಜ್ಜನರಿಗೂ ಕೂಡ ಭಗವಂತ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಆಯುರಾರೋಗ್ಯಾದಿಗಳನ್ನು ನೀಡಿ ವಿಶೇಷವಾಗಿ ಸಾಧನೆಯನ್ನು ಮಾಡಿಸಲಿ ಎಂಬ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಇವತ್ತು ಮತ್ತೊಮ್ಮೆ ಎಲ್ಲರೂ ಹೇಳಿ, ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರಿಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. కొందరు ఇక్కడ వచ్చి మమ్మల్ని అడుగుతున్నారు. కొందరు మీరు వెళుతున్నారు కదా, చాలా దుఃఖమైతూ ఉంది, సమాధానం చేసుకోవడానికి ఏం చేయాలి,
దాన్ని చెప్పండి, ఉపదేశించండి అని అడుగుతున్నారు. నేనన్నాను, ఆ సమస్య మాకు ఉంది, నాకు సమాధానం చెప్పేవారే ఎవరు? ఒక్క అపేక్ష కూడా మనస్సులో పెట్టుకోకుండా ఇంతమంది విద్వాంసులు, ఇంతమంది గృహస్థులు, ఇంత చిన్నపిల్లలు, ఆడవాళ్ళు, మగవాళ్ళు, పెద్దవాళ్ళు, చిన్నవాళ్ళు, ఏ భేదము లేకుండా అందరూ ఇంత భక్తితో శ్రద్ధతో సేవ చేస్తారంటే ఇలాంటి భక్తులను వదిలి ఎలా పోవాలి అనే సమస్య మీకంటే ఎక్కువ మనకు ఉంది. మేము ఒక్కరే వెళ్ళిపోతాం ఇక్కడి నుండి, మమ్మల్ని వదిలి ఉండాల్సి వస్తుంది, ఒక్కరిని వదిలి ఉండాల్సి వస్తుంది మీకు, వేలాది మందులను వదిలి పోవాల్సి వస్తుంది మాకు. అయినా అందరూ మనస్సులో దానికి సమాధానం అంటే ఇక్కడే మేము మీరు అనే మాట ఇది లౌకికము. నిజంగా నిన్న వలుమైంద నిఖిల జనరు బంధు మన్నీసవరో మహారాయ అని పెద్దవాళ్ళు విజయదాసులు మహానుభావులు చెప్పినట్టు ఇవన్నీ ఆ భగవంతుడు ఇచ్చిన సంబంధము. అటువంటి సంబంధాలు భగవంతుడు ఇచ్చినవి. మా పరిచయం మీకు మొదటిగా లేకుండే, 30 సంవత్సరాల క్రితం. మీరెవరు, మేమెవరు, సంబంధమే లేదు, పరిచయమే లేదు. ఈ ముఖ్యమైనటువంటి ఈ సంబంధానికి మూలుడు అంటే మూలరామదేవుడు, అదే సంబంధుడు. మూలరామదేవుని పూజ చేస్తాము అని విశ్వాసము, అందుచేత మంత్రాక్షతలు, అందుచేత నమస్కారము, అందుచేత ఈ భక్తి విశ్వాసము. వ్యక్తికి ఏ విలువ లేదు, జీరో. వ్యక్తికి విలువ లేదు, విలువ ఉండేది ఆ భగవంతునికి. భగవంతుని వియోగము ఎవరికి ఎప్పుడూ కాదు, అంతటా నిందనం చేయండి. రోజు ఇంతవరకు చెప్పాము కదా, మూలరామదేవుని ఆ చిత్రము, ఆ భగవంతుని ప్రతిమ యొక్క అనుసంధానము మనస్సులో రావాలి. దిగ్విజయ రామదేవుడు, మూలరామదేవుడు, సీతాదేవి, వంశరామదేవుడు, ప్రసన్న విఠలదేవుడు, ఆ పంచవ్యాసముష్టులు, విశేషమైనటువంటి ఈ అన్ని ఆ భగవద్రూపముల ధ్యానాన్ని చేయడానికి విశేషంగా ప్రయత్నం చేయండి. మనస్సులో దాన్ని తీసుకొని ధ్యానం చేయాలి. రెండోది, ఆ చిత్రం మాత్రమే కాదు, ఆ భగవంతుని అనుగ్రహము, ఆ భగవంతుని ఉపకారము, అవన్నీ ఈ 50 రోజులు వేరేం చేయలేదు. మీరు రోజు పూజ చూశారు కదా, ఆ పూజ చూసేది అంటే ఆ రోజు కొరకు మాత్రమే కాదు, ప్రతిరోజు మనస్సులో తలుచుకోవడానికి ఒక ప్రాక్టీస్ చేసినట్టు ఈ 50 రోజులు మీకు అవకాశం ఇచ్చిన మంచి ప్రాక్టీస్ అయింది. ఇప్పుడు ఎక్కడ కూర్చున్నా సంధ్యావందనం చేసేటప్పుడు కానీ, పారాయణం చేసేటప్పుడు ఆడవాళ్ళు మధ్వనామాన్ని, లక్ష్మీ శోభానము, వేరే దాసుల పదములను చెప్పేటప్పుడు ఒక క్షణం ఆగి, ఆ భగవంతుని పూజ నడుస్తూ ఉంది, ఎదురుగా కూర్చున్నాము, ఆరతి నడుస్తుంది, మూలరామదేవుని పూజ వైభవంతో నడుస్తుంది అని మీ కంటి ముందట ఆ పూజ చూసినట్టు అనుసంధానం చేయండి. మూలరామదేవుడు మీకు కనిపిస్తాడు, అనుగ్రహిస్తాడు. ఆ మూలరామదేవుని విశేషమైనటువంటి పూజను ప్రతిరోజు చూసిన మహాభాగ్యము మీకు దొరుకుతుంది. అందుచేతనే భగవంతుడు మనందరికీ కళ్ళు ఇచ్చాడు, మనస్సు కూడా ఇచ్చాడు. కంటితో చూడకపోయినా మనస్సుతో ధ్యానం చేయడానికి ప్రతిరోజు ఎక్కడ కావాలో అక్కడ మీకు చూడడానికి అనుకూలం ఉంటుంది. ఇక్కడే రావాలి, ఎదురుగానే కూర్చోవాలి, ఏ సమయంలో పూజ అవుతుందో అప్పుడే చూడాలి అనే నియమం కంటికి ఉంది, మనస్సుకు అది లేదు. ఎక్కడ పడితే అక్కడ మనం చూడవచ్చు, ఎక్కడ పడితే అప్పుడు కూడా చూడవచ్చు.
అటువంటి మహాభాగ్యాన్ని ఆ మనస్సును ఇచ్చిన ఆ భగవంతుడు మనకు కల్పించినాడు. కావున ఎవరికీ మూలరామదేవుని వియోగం కాదు. అందరికీ త్వరదు జీవిస బహుదే హరి నిన్న చరణవ. ఆ భగవంతుడు అందరిలో ఉన్నాడు, ఎల్లప్పుడూ ఉన్నాడు. మీ మహాభాగ్యమది. అంతర్యామి అయి సర్వత్ర వ్యాప్తుడై ఆ మూలరామదేవుడు ఉన్నాడు అని అనుసంధానం చేసుకోండి. మీ అందరిలో కూడా ఆ మూలరామదేవుడే ఉండి, ముఖ్యప్రాణదేవుడే ఉండి ఈ అన్ని కార్యములను చేయించినాడు అని అనుసంధానం చేస్తూ, ఏ భగవంతుడు, ఏ ముఖ్యప్రాణదేవుడు ఈ భాగ్యనగరంలో ఉన్న అందరిలో ఉండి ఈ మహోత్సవాన్ని జరిపించినాడో ఆ మూలరామదేవుడే మా అంతర్యామి అయి ఉన్నాడు అని అనుసంధానం చేసుకొని మేము కూడా మా మనస్సుకు సమాధానం చెప్పుకుంటాము. మీరు చెప్పుకోండి, ఎవరికి అసమాధానం వద్దు. హరయే నమః. జై శ్రీరామ్, జై మూలరామ్, జై దిగ్విజయరామ్. హలో హలో. జై భగవాన్ వేదవ్యాస్, జై జగన్నాథ్. హరే నమః. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಾಮಿಗಳವರು ಮಾಡಿದ ಉಪಕಾರ ನೋಡ್ರಿ. ನಾವು ಕೊಟ್ಟದ್ದು 5 ಕೋಟಿಯ ಚಿಲ್ಲರೆ ನಾಣ್ಯ, ಆದರೆ 100 ಕೋಟಿಯ ಅನುಸಂಧಾನವನ್ನು ಸ್ವಾಮಿಗಳವರು ನಮಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಭಾಗ್ಯನಗರದ ಭಗವದ್ಭಕ್ತರೆಲ್ಲ ಕೊಟ್ಟಿರುವಂತಹ ಈ ಕಾಣಿಕೆ ಅಷ್ಟು ಭಕ್ತಿಯಿಂದ ಕೊಟ್ಟಿದ್ದೀರಿ. ನಿರಂತರ ವಿದ್ಯಾಪೀಠದಲ್ಲಿ ನಡೆಯುವ ಪಾಠ ಪ್ರವಚನಗಳು, ವಿದ್ವಾಂಸರು, ವಿದ್ಯಾರ್ಥಿಗಳ ಪ್ರೋತ್ಸಾಹನೆ, ಅನೇಕ ತೀರ್ಥಕ್ಷೇತ್ರಗಳಲ್ಲಿ ನಡೆಯುವಂತಹ ಅಭಿವೃದ್ಧಿ ಕಾರ್ಯಗಳು, ಧರ್ಮ ಪ್ರಸಾರದ ಕಾರ್ಯ, ಇವುಗಳಿಗೆ ನೀವು ಕೊಟ್ಟಿರುವಂತಹ ಈ ಭಕ್ತಿಪೂರ್ವಕವಾದ ಪವಿತ್ರವಾದ ಧನದ ಉಪಯೋಗವನ್ನು ಮಾಡಿ ಆ ಪುಣ್ಯವನ್ನು, ಶ್ರೇಯಸ್ಸನ್ನು ನಿಮಗೆಲ್ಲ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಇಂಥ ದೊಡ್ಡ ಅನುಗ್ರಹವನ್ನು ಮಾಡಿರುವ ಸ್ವಾಮಿಗಳವರ ಚಿಂತನೆ, ಭಗವತ್ ಚಿಂತನೆ ಈ ಕ್ಷಣದ